ನನ್ನ ಹೆಸರು ರಾಘವ. ನಮ್ಮ ಕುಟುಂಬ ಸಾಮಾನ್ಯವಾಗಿತ್ತು. ತಂದೆ ತಾಯಿ, ನಾನು ಮತ್ತು ಲಕ್ಷ್ಮಿ. ಲಕ್ಷ್ಮಿಗೆ 25 ವರ್ಷವಾಗಿದ್ದಾಗ ಒಂದು ವಿಚಿತ್ರವಾದ ಮದುವೆ ಪ್ರಸ್ತಾಪ ಬಂದಿತ್ತು. ಗಿರೀಶ್ ಎಂಬ ವ್ಯಕ್ತಿ ಒಂದು ಬಡ ಕುಟುಂಬದಿಂದ ಬಂದವನು. ಆದರೆ ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ಆತನ ಕುಟುಂಬದವರು ತುಂಬ ಸರಳವಾಗಿ ಕಾಣ್ತಿದ್ರು. ಆದರೆ ಅವರ ಮಾತುಕತೆಯಲ್ಲಿ ಒಂದು ಗುಪ್ತತೆ ಇತ್ತು. ಅಕ್ಕನ ಮದುವೆ ಶಾಸ್ತ್ರೀಯ ಸರಳವಾಗಿ ನಡೆಯಿತು. ಆದರೆ ಗಿರೀಶ್ನ ಕುಟುಂಬದವರ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಅವರು ಒಂದು ದೂರದ ಗ್ರಾಮದಿಂದ ಬಂದವರು ಎಂದು ಮಾತ್ರ ತಿಳಿದಿತ್ತು. ಕೆಲವೇ ತಿಂಗಳಲ್ಲಿ ಒಂದು ದುರಂತ ಸಂಭವಿಸಿತು. ಗಿರೀಶ್ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ. ಲಕ್ಷ್ಮಿಗೆ ತೀವ್ರ ಅಪಘಾತ ಆಯಿತು. ಆಕೆ ತನ್ನ ಗಂಡನ ಸಾವಿನಿಂದ ಮುರಿದು ಬಿಟ್ಟಳು. ಆದರೆ ಕೆಲವೇ ದಿನಗಳಲ್ಲಿ ಒಂದು ವಿಚಿತ್ರ ಬದಲಾವಣೆ ಕಂಡುಬಂತು. ಗಿರೀಶ್ನ ಕುಟುಂಬ ರಾತ್ರೋರಾತ್ರಿ ಶ್ರೀಮಂತರಾಗಿದ್ದರು. ಅವರಿಗೆ ಎಲ್ಲಿಂದಲೋ ದೊಡ್ಡ ಮೊತ್ತದ ಹಣ ಬಂದಿತ್ತು. ಅವರೊಂದು ದೊಡ್ಡ ಬಂಗ್ಲೆಗೆ ಸ್ಥಳಾಂತರಗೊಂಡಿದ್ದರು. ಐಷಾರಾಮಿ ಕಾರುಗಳನ್ನು ಕೂಡ ಖರೀದಿಸಿದರು. ಲಕ್ಷ್ಮಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನೀಡಿದರು. ಆದರೆ ಲಕ್ಷ್ಮಿ ಈ ಶ್ರೀಮಂತಿಕೆಯ ಬಗ್ಗೆ ಯಾವುದೇ ಖುಷಿಯನ್ನು ತೋರಲಿಲ್ಲ. ಆಕೆ ತನ್ನ ಗಂಡನ ಸಾವಿನ ದುಃಖದಿಂದ ಹೊರ ಬರಲೇ ಇಲ್ಲ. ಒಂದಿನ ನಾನು ಕೆಲಸದಿಂದ ಮನೆಗೆ ಬಂದಾಗ ಒಂದು ಅನಾಮಧೇಯ ಫೋನ್ ಕರೆ ಬಂತು. ಒಂದು ಒರಟಾದ ಧ್ವನಿಯಲ್ಲಿ, ನಿನಗೆ ನಿನ್ನ ಅಕ್ಕ ಬೇಕಾದರೆ ಈಗಲೇ ಆಕೆಯ ಮನೆಗೆ ಬಂದು ಆಕೆಯನ್ನು ಉಳಿಸಿಕೊ, ಇಲ್ಲದಿದ್ದರೆ ಆಕೆಯನ್ನು ಎಂದಿಗೂ ಕಾಣಲಾರೆ ಎಂದು ಹೇಳಿ ಕರೆ ಕಟ್ಟಾಯಿತು. ನನ್ನ ಎದೆಯಲ್ಲಿ ಭಯದ ಜೇಕಾರ ಶುರುವಾಯಿತು. ಲಕ್ಷ್ಮಿಗೆ ಏನಾದರೂ ಆಪತ್ತು ಎಂದು ತಕ್ಷಣವೇ ಆಕೆಯ ಮನೆಗೆ ಓಡಿದೆ. ಆಕೆಯ ಮನೆ ಒಂದು ದೊಡ್ಡ ಬಂಗಲೆಯಾಗಿತ್ತು. ಗೇಟ್ನಿಂದ ಒಳಗೆ ಹೋಗುವಾಗ ಒಂದು ವಿಚಿತ್ರ ಶಾಂತತೆ ಕಾಣಿಸಿತು. ಮನೆಯ ಒಳಗೆ ಯಾರೂ ಕೂಡ ಇರಲಿಲ್ಲ. ಆದರೆ ಒಂದು ಗುಪ್ತ ಚಟುವಟಿಕೆ ಭಾವನೆ ಕೂಡ ಇತ್ತು. ನಾನು ಲಕ್ಷ್ಮಿಯನ್ನು ಕರೆದೆ, ಆದರೆ ಯಾವುದೇ ಉತ್ತರ ಬರಲಿಲ್ಲ. ಕೊನೆಗೆ ಮನೆಯ ಹಿಂಭಾಗದ ಒಂದು ಗುಪ್ತ ಕೊಠಡಿಯಿಂದ ಕಿರುಚಾಟದ ಶಬ್ದ ಕೇಳಿಸಿತು. ನಾನು ಓಡಿ ಹೋಗಿ ಬಾಗಿಲನ್ನು ತೆರೆದಾಗ ನನ್ನ ಕಣ್ಣುಗಳು ಆಘಾತದಿಂದ ದೊಡ್ಡದಾದವು. ಲಕ್ಷ್ಮಿ ಒಂದು ಕುರ್ಚಿಗೆ ಕಟ್ಟಿ ಹಾಕಲ್ಪಟ್ಟಿತ್ತು. ಆಕೆಯ ಸುತ್ತಲೂ ಗಿರೀಶ್ನ ಕುಟುಂಬದವರೆಲ್ಲರೂ ಒಟ್ಟಿಗೆ ಕುಳಿತಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಡುತನವಿತ್ತು. ಕೊಠಡಿಯ ಮಧ್ಯದಲ್ಲಿ ಒಂದು ವಿಚಿತ್ರವಾದ ವೇದಿಕೆ ಇತ್ತು. ಅದರ ಮೇಲೆ ಗಿರೀಶ್ನ ಚಿತ್ರ ಕೂಡ ಇಡಲಾಗಿತ್ತು. ಆದರೆ ಚಿತ್ರದ ಸುತ್ತಲೂ ಕೆಂಪು ಬಣ್ಣದ ವಿಚಿತ್ರ ಗುರುತುಗಳನ್ನು ಚಿತ್ರಿಸಲಾಗಿತ್ತು. ಕೊಠಡಿಯಲ್ಲಿ ಒಂದು ಭಯಾನಕ ವಾತಾವರಣ ಕೂಡ ಇತ್ತು. ಲಕ್ಷ್ಮಿಯ ಕಣ್ಣುಗಳಲ್ಲಿ ಭಯ ಮತ್ತು ಗೊಂದಲ ಕೂಡ ಕಾಣಿಸ್ತಿತ್ತು. ನಾನು ಕೂಗಿದೆ, ಇದೇನು ನಡೀತಾ ಇದೆ? ನನ್ನ ಅಕ್ಕನನ್ನು ಬಿಟ್ಟುಬಿಡಿ. ಆದರೆ ಗಿರೀಶ್ನ ತಾಯಿ ಒಂದು ಕುತಂತ್ರದ ನಗೆಯೊಂದಿಗೆ, ನೀನು ತಿಳಿದಿರುವ ಶಕ್ತಿಗಳ ಜೊತೆ ಆಟವಾಡುತ್ತಿರುವೆ ರಾಘವ. ಲಕ್ಷ್ಮಿ ಈಗ ನಮ್ಮ ಒಡಂಬಡಿಕೆಯ ಭಾಗವಾಗಿದ್ದಾಳೆ. ಆಕೆಯನ್ನು ಬಿಡಲು ಸಾಧ್ಯವಿಲ್ಲ ನಮಗೆ. ನಾನು ಗೊಂದಲದಿಂದ ಲಕ್ಷ್ಮಿಯ ಕಡೆಗೆ ನೋಡಿದೆ. ಆಕೆ ದುಃಖದಿಂದ, ರಾಘವ, ನಾನು ತಿಳಿಯದೆ ಒಂದು ಒಡಂಬಡಿಕೆಗೆ ಸಹಿ ಹಾಕಿದ್ದೇನೆ. ಗಿರೀಶ್ನ ಕುಟುಂಬ ಒಂದು ಗುಪ್ತ ಸಂಘಟನೆಗೆ ಸೇರಿದವರು. ಅವರೊಂದು ಶಕ್ತಿಶಾಲಿ ಶಕ್ತಿಯನ್ನು ಪೂಜಿಸುತ್ತಾರೆ. ಗಿರೀಶ್ನ ಸಾವು ನಾನು ರಾಘವ ಆ ಗುಪ್ತ ಕೊಠಡಿಯಲ್ಲಿ ನಿಂತು ನನ್ನ ಅಕ್ಕ ಲಕ್ಷ್ಮಿಯನ್ನು ಕಟ್ಟಿ ಹಾಕಿರೋ ದೃಶ್ಯವನ್ನು ನೋಡಿ ಕಕ್ಕಾಬಿಕ್ಕಿಯಾಗಿದ್ದೆ. ಗಿರೀಶ್ನ ಕುಟುಂಬದವರ ಕಣ್ಣುಗಳಲ್ಲಿ ಒಂದು ಭಯಾನಕ ಕಾಂತಿ ಕೂಡ ಇತ್ತು. ಅವರ ಮಾತುಗಳು, ಲಕ್ಷ್ಮಿ ಈಗ ನಮ್ಮ ಒಡಂಬಡಿಕೆಯ ಭಾಗವಾಗಿದ್ದಾಳೆ ಎಂಬುದು ನನ್ನ ಕಿವಿಯಲ್ಲಿ ಮೊಳಗುತ್ತಿತ್ತು. ಆದರೆ ಆ ಒಡಂಬಡಿಕೆ ಏನು? ಲಕ್ಷ್ಮಿ ಏಕೆ ಕಟ್ಟು ಹಾಕಲ್ಪಟ್ಟಿದ್ದಾಳೆ? ನಾನು ತಿಳಿಯಲೇಬೇಕಾಗಿತ್ತು. ನನ್ನ ಅಕ್ಕನನ್ನು ಬಿಡಿ, ಇಲ್ಲದಿದ್ದರೆ ನಾನು ಪೊಲೀಸರನ್ನು ಕರೆಯುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿದೆ. ಗಿರೀಶ್ನ ತಾಯಿ ಸರೋಜಮ್ಮ ಒಂದು ಕುತಂತ್ರದ ನಗೆ ನಕ್ಕಳು. ಪೊಲೀಸರು ಅವರಿಗೆ ಇಲ್ಲಿ ಏನೂ ಕಾಣಿಸದು ರಾಘವ. ನಾವು ಒಂದು ಶಕ್ತಿಯ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಆ ಶಕ್ತಿಯ ಮುಂದೆ ಯಾವ ಕಾನೂನು ಕೆಲಸ ಮಾಡೋದಿಲ್ಲ. ಲಕ್ಷ್ಮಿ ದುರ್ಬಲ ಧ್ವನಿಯಲ್ಲಿ, ರಾಘವ, ದಯವಿಟ್ಟು ನೀನು ಹೋಗು, ಇವರ ಶಕ್ತಿಯನ್ನು ನೀನು ಎದುರಿಸಲಾರೆ ಎಂದಳು. ಆದರೆ ನಾನು ಆಕೆಯನ್ನು ಬಿಟ್ಟು ಹೋಗುವನಲ್ಲ. ನೀನು ಏನು ಒಡಂಬಡಿಕೆ ಬಗ್ಗೆ ಹೇಳುತ್ತಿದ್ದೀಯಾ? ಇದರ ಹಿಂದಿನ ಸತ್ಯವೇನು ಎಂದು ಕೇಳಿದೆ. ಸರೋಜಮ್ಮ ಒಂದು ಗಂಭೀರ ನೋಟದೊಂದಿಗೆ, ಗಿರೀಶ್ನ ಸಾವು ಒಂದು ತ್ಯಾಗವಾಗಿತ್ತು. ಅವನ ರಕ್ತದ ಮೂಲಕ ನಾವು ಒಂದು ಪ್ರಾಚೀನ ಶಕ್ತಿಯನ್ನು ಜಾಗೃತಗೊಳಿಸಿದೆವು. ಆ ಶಕ್ತಿಯೇ ನಮಗೆ ಈ ಶ್ರೀಮಂತಿಕೆಯನ್ನು, ಈ ಅಧಿಕಾರವನ್ನು ಕೊಟ್ಟಿದೆ. ಆದರೆ ಆ ಶಕ್ತಿಗೆ ಒಂದು ಬೆಲೆ ಇದೆ. ಲಕ್ಷ್ಮಿ ಈಗ ಆ ಶಕ್ತಿಯ ಒಡಂಬಡಿಕೆಯ ಭಾಗವಾಗಿದ್ದಾಳೆ. ಆಕೆಯನ್ನು ತ್ಯಾಗ ಮಾಡಿದರೆ ಆ ಶಕ್ತಿಯು ಶಾಶ್ವತವಾಗಿ ನಮ್ಮದಾಗುತ್ತದೆ. ನನ್ನ ಎದೆಯಲ್ಲಿ ಒಂದು ಭಯಾನಕ ಭಾವನೆ ತುಂಬಿತ್ತು. ಲಕ್ಷ್ಮಿಯನ್ನು ತ್ಯಾಗ ಮಾಡುವುದು ಇದು ಒಂದು ಕ್ರೂರ ಆಚರಣೆಯಾಗಿತ್ತು. ನೀವೆಲ್ಲ ದೆವ್ವದ ಆರಾಧಕರ? ಇಂತಹ ಕೆಲಸಕ್ಕೆ ನನ್ನ ಅಕ್ಕನನ್ನು ಒಪ್ಪಿಸಲಾರೆ ಎಂದು ಕೂಗಿದೆ. ಗಿರೀಶ್ನ ತಂದೆ ರಾಮಯ್ಯ ಮುಂದೆ ಬಂದು, ನೀನು ತಿಳಿಯದಿರುವ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೀಯ ರಾಘವ. ಈ ಶಕ್ತಿಯು ನಮ್ಮ ಕುಟುಂಬವನ್ನು ಶತಮಾನಗಳಿಂದ ಕಾಪಾಡುತ್ತಿದೆ. ಲಕ್ಷ್ಮಿ ಈಗ ನಮ್ಮ ಕುಟುಂಬದ ಭಾಗ. ಆಕೆಯ ತ್ಯಾಗವಿಲ್ಲದಿದ್ದರೆ ಆ ಶಕ್ತಿ ನಮ್ಮನ್ನೆಲ್ಲ ನಾಶ ಮಾಡುತ್ತದೆ. ನಾನು ಲಕ್ಷ್ಮಿಯ ಕಡೆಗೆ ನೋಡಿದೆ. ಆಕೆಯ ಕಣ್ಣುಗಳಲ್ಲಿ ಭಯದ ಜೊತೆಗೆ ಒಂದು ಗುಪ್ತ ಸಂದೇಶ ಕೂಡ ಇತ್ತು. ಆಕೆ ತನ್ನ ಕೈಯನ್ನು ಸ್ವಲ್ಪ ಚಲಿಸಿದಳು. ನಾನು ಗಮನಿಸಿದೆ. ಆಕೆ ಕಟ್ಟಿನಿಂದ ಸ್ವಲ್ಪ ಬಿಡುಗಡೆಯಾಗಿದ್ದಳು. ಆಕೆಯನ್ನು ತಪ್ಪಿಸಿಕೊಳ್ಳಲು ಒದಗಿಸುವ ಅವಕಾಶ ಕೂಡ ಇತ್ತು. ಆದರೆ ನಾನು ಒಬ್ಬನೇ ಇವರೆಲ್ಲರ ವಿರುದ್ಧ ಹೇಗೆ ಎದುರಿಸಲಿ? ನಾನು ಸರೋಜಮ್ಮನ ಗಮನವನ್ನು ವಿಚಲಿತಗೊಳಿಸಲು, ನೀವು ಈ ಶಕ್ತಿಯ ಬಗ್ಗೆ ಏನು ತಿಳಿದಿರುವಿರಿ? ಇದು ನಿಮಗೆ ಶ್ರೀಮಂತಿಕೆ ಕೊಟ್ಟಿರಬಹುದು,
ಆದರೆ ಇದರ ದುಷ್ಪರಿಣಾಮಗಳೇನು? ಗಿರೀಶ್ನ ಸಾವಿನಿಂದ ನೀವು ಏನನ್ನು ಕಲಿತಿಲ್ಲವೇ ಎಂದು ಕೇಳಿದೆ. ಸರೋಜಮ್ಮ ಕೋಪದಿಂದ ಗಿರೀಶ್ನ ಸಾವು ಒಂದು ಅಗತ್ಯವಾಗಿತ್ತು. ಆ ಶಕ್ತಿಯು ಒಂದು ರಕ್ತದ ಬೆಲೆಯನ್ನು ಕೇಳುತ್ತದೆ. ಲಕ್ಷ್ಮಿಯ ರಕ್ತವು ಈಗ ಆ ಶಕ್ತಿಯನ್ನು ಶಾಶ್ವತವಾಗಿ ನಮ್ಮದಾಗಿಸುತ್ತದೆ ಎಂದಳು. ಆಕೆಯ ಮಾತುಗಳಿಂದ ಎಲ್ಲರ ಗಮನ ನನ್ನ ಮೇಲಿಂದ ಕೇಂದ್ರೀಕೃತವಾಯಿತು. ಈ ಸಂದರ್ಭವನ್ನು ಬಳಸಿಕೊಂಡು ಲಕ್ಷ್ಮಿ ತನ್ನ ಕಟ್ಟನ್ನು ಸಂಪೂರ್ಣವಾಗಿ ತೆಗೆದು ತಕ್ಷಣವೇ ಓಡಲು ಶುರು ಮಾಡಿದಳು. ಲಕ್ಷ್ಮಿ ತಪ್ಪಿಸಿಕೊಂಡಿದ್ದಾಳೆ ಎಂದು ಗಿರೀಶ್ನ ಸಹೋದರ ಕೂಗಿದ. ಆದರೆ ನಾನು ತಕ್ಷಣವೇ ಕೊಠಡಿಯ ಬಾಗಿಲನ್ನು ಮುಚ್ಚಿ ಹೊರಗಿನಿಂದ ಕೀಲಿಯಿಟ್ಟೆ. ನೀವು ಯಾರನ್ನು ಹಿಡಿಯುವುದಿಲ್ಲ ಎಂದು ಕೂಗಿದೆ. ಲಕ್ಷ್ಮಿ ಈಗ ಮನೆಯ ಹಿಂಭಾಗದಿಂದ ಓಡುತ್ತಿದ್ದಳು. ನಾನು ಆಕೆಯನ್ನು ಹಿಂದೆಯೇ ಓಡಿದೆ. ನಾವಿಬ್ಬರು ರಾತ್ರಿಯ ಕತ್ತಲೆಯಲ್ಲಿ ಓಡಿದೆವು. ಮನೆಯ ಸುತ್ತಲಿನ ಕಾಡು ದಟ್ಟವಾಗಿತ್ತು. ಗಿರೀಶ್ನ ಕುಟುಂಬದವರ ಕೂಗಾಟದ ಶಬ್ದ ದೂರದಿಂದ ಕೇಳಿಸುತ್ತಿತ್ತು. ಲಕ್ಷ್ಮಿ ಆಯಾಸದಿಂದ, ರಾಘವ, ಇವರು ಎಲ್ಲಿಯೂ ಬಿಡುವುದಿಲ್ಲ. ಆ ಶಕ್ತಿಯು ನನ್ನನ್ನು ಕರೆಯುತ್ತಿದೆ. ನಾನು ಒಡಂಬಡಿಕೆ ಸಹಿ ಹಾಕಿದ್ದೇನೆ ಎಂದಳು. ಯಾವ ಒಡಂಬಡಿಕೆ? ಏನಾಯಿತು ಲಕ್ಷ್ಮಿ? ಎಲ್ಲವನ್ನೂ ಹೇಳು ಎಂದು ಕೇಳಿದೆ. ಓಡುತ್ತಾಳೆ ಆಕೆ ತನ್ನ ಕಥೆಯನ್ನು ಹೇಳಿದಳು. ಗಿರೀಶ್ನ ಸಾವಿನ ನಂತರ ಅವರ ಕುಟುಂಬದವರು ನನ್ನನ್ನು ಒಂದು ಆಚರಣೆಗೆ ಕರೆದೊಯ್ದರು. ಅಲ್ಲಿ ಒಂದು ವಿಚಿತ್ರ ಗುರುತಿನ ಗುಂಡಿಯನ್ನು ನನ್ನ ಕೈಗೆ ಕೊಟ್ಟರು. ಅದನ್ನು ಧರಿಸಿದರೆ ಗಿರೀಶ್ನ ಆತ್ಮವು ಶಾಂತಿಯನ್ನು ಪಡೆಯುತ್ತದೆ ಎಂದರು. ಆದರೆ ಆ ಗುಂಡಿಯ ಮೂಲಕ ನಾನು ಆ ಶಕ್ತಿಯೊಂದನ್ನು ಒಡಂಬಡಿಕೆ ಸಹಿ ಹಾಕಿದೆ. ಈಗ ಆ ಶಕ್ತಿಯು ನನ್ನ ರಕ್ತವನ್ನು ಕೇಳುತ್ತಿದೆ. ನಾನು ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದೆ. ನಾವು ಈ ಶಕ್ತಿಯನ್ನು ಎದುರಿಸುತ್ತೇವೆ ಲಕ್ಷ್ಮಿ. ನೀನು ಒಬ್ಬಳಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಆದರೆ ಆ ಕ್ಷಣದಲ್ಲಿ ಕಾಡಿನಿಂದ ಒಂದು ವಿಚಿತ್ರ ಶಬ್ದ ಕೇಳಿಬಂತು. ಒಂದು ಕೆಂಪು ಕಾಂತಿಯು ದೂರದಿಂದ ಕಾಣಿಸಿತು. ಗಿರೀಶ್ನ ಕುಟುಂಬದವರು ನಮ್ಮನ್ನು ಹಿಂಬಾಲಿಸುತ್ತಿದ್ದರು. ನಾವು ಒಂದು ಹಳೆಯ ಗುಹೆಯ ಬಳಿ ತಲುಪಿದೆವು. ಲಕ್ಷ್ಮಿ, ಇದು ಆ ಶಕ್ತಿಯ ಮೂಲ. ಇಲ್ಲಿಯೇ ಆಚರಣೆ ನಡೆದಿತ್ತು ಎಂದಳು. ಗುಹೆಯ ಒಳಗೆ ಒಂದು ದೊಡ್ಡ ವೇದಿಕೆ ಕೂಡ ಇತ್ತು. ಅದರ ಮೇಲೆ ವಿಚಿತ್ರ ಗುರುತುಗಳನ್ನು ಕೆತ್ತಲಾಗಿತ್ತು. ಆ ಗುರುತುಗಳು ರಕ್ತದಿಂದ ಕೆಂಪಗೆ ಕಾಣುತ್ತಿದ್ದವು. ಗಿರೀಶ್ನ ಕುಟುಂಬದವರು ಗುಹೆಯ ಬಾಗಿಲಿಗೆ ಬಂದು, ನೀವು ತಪ್ಪಿಸಿಕೊಳ್ಳಲಾರಿರಿ ಲಕ್ಷ್ಮಿ, ನಿನ್ನ ಒಡಂಬಡಿಕೆಯನ್ನು ಪೂರೈಸಲೇಬೇಕು ಎಂದು ಕೂಗಿದರು. ಆದರೆ ಲಕ್ಷ್ಮಿ ತನ್ನ ಕೈಯಲ್ಲಿದ್ದ ಗುಂಡಿಯನ್ನು ತೆಗೆದು, ನಾನು ಈ ಶಕ್ತಿಯನ್ನು ಒಡಂಬಡಿಕೆಯಿಂದ ಮುಕ್ತಗೊಳಿಸುತ್ತೇನೆ ಎಂದು ಕೂಗಿ ಗುಂಡಿಯನ್ನು ಒಡೆದು ವೇದಿಕೆಯ ಮೇಲೆ ಎಸೆದಳು. ತಕ್ಷಣವೇ ಗುಹೆಯ ಒಳಗೆ ಒಂದು ಭಯಾನಕ ಶಬ್ದ ಕೇಳಿ ಬಂತು. ಕೆಂಪು ಕಾಂತಿಯು ತೀವ್ರವಾಯಿತು. ಒಂದು ನೆರಳಿನ ಆಕಾರವು ವೇದಿಕೆಯಿಂದ ಏರಿತು. ಆ ಶಕ್ತಿಯು ಲಕ್ಷ್ಮಿಯನ್ನು ಕಡೆಗೆ ನೋಡಿತು. ಒಂದು ಗಂಭೀರ ಧ್ವನಿಯಲ್ಲಿ, ನೀನು ಒಡಂಬಡಿಕೆಯನ್ನು ಮುರಿದಿರುವೆ, ಆದರೆ ಒಡಂಬಡಿಕೆಯ ಬೆಲೆ ತೀರಿಸಲೇಬೇಕು ಎಂದಿತು. ಗಿರೀಶ್ನ ಕುಟುಂಬದವರು ಭಯದಿಂದ ಹಿಂದೆ ಸರಿದರು. ಆ ಶಕ್ತಿಯು ಲಕ್ಷ್ಮಿಯ ಬದಲು ಅವರ ಕಡೆಗೆ ತಿರುಗಿತು. ನೀವು ಒಡಂಬಡಿಕೆಯನ್ನು ರಕ್ಷಿಸಲು ವಿಫಲರಾಗಿದ್ದೀರಿ. ಈಗ ನಿಮ್ಮ ರಕ್ತಿಯ ಬೆಲೆವಾಗುತ್ತದೆ ಎಂದು ಆ ಶಕ್ತಿಯು ಗರ್ಜಿಸಿತು. ಒಂದು ಕ್ಷಣದಲ್ಲಿ ಗಿರೀಶ್ನ ಕುಟುಂಬದವರೆಲ್ಲರೂ ಆ ಕೆಂಪು ಕಾಂತಿಯನ್ನು ಕಾಣೆಯಾದರು. ಗುಹೆಯ ಒಳಗೆ ಶಾಂತತೆ ಆವರಿಸಿತು. ಲಕ್ಷ್ಮಿ ದುರ್ಬಲವಾಗಿ, ರಾಘವ, ನಾನು ಮುಕ್ತಳಾಗಿದ್ದೇನೆ ಎಂದು ಗೊಣಗಿದಳು. ಆದರೆ ಆ ಶಕ್ತಿ ಸಂಪೂರ್ಣವಾಗಿ ಕಾಣೆಯಾಗಿರಲಿಲ್ಲ. ಗುಹೆಯ ಒಳಗಿನ ಗುರುತುಗಳು ಇನ್ನೂ ಕೆಂಪಗೆ ಕಾಣುತ್ತಿದ್ದವು. ಒಂದು ಗುಪ್ತ ಶಕ್ತಿಯ ಉಪಸ್ಥಿತಿ ಇನ್ನೂ ಇತ್ತು. ನಾವಿಬ್ಬರು ಗುಹೆಯಿಂದ ಹೊರಬಂದು ನಮ್ಮ ಗ್ರಾಮಕ್ಕೆ ಮರಳಿದೆವು. ಲಕ್ಷ್ಮಿ ಆ ಘಟನೆಯಿಂದ ಚೇತರಿಸಿಕೊಂಡಳು. ಆದರೆ ಆ ಒಡಂಬಡಿಕೆಯ ಗಾಯ ಆಕೆಯ ಮನಸ್ಸಿನಲ್ಲಿ ಉಳಿದಿತ್ತು. ಗಿರೀಶ್ನ ಕುಟುಂಬದವರ ಬಗ್ಗೆ ಯಾರಿಗೂ ಏನು ಗೊತ್ತಾಗಲಿಲ್ಲ. ಅವರು ಕಾಣೆಯಾವುದರೆಂದೇ ದಾಖಲಾಗಿದ್ದರು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.